ನಾನು ಒಂದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನಿಮ್ಗೆ ನೌಕರಿ ಬರ್ತಕ್ಕಂಥದ್ದಾಗಲಿ, ನಿಮ್ಮ ಮಕ್ಕಳಿಗೆ ನೌಕರಿ ಬರ್ತಕ್ಕಂಥದ್ದಾಗಲಿ, ಅಥವಾ ಮುಂದೆ ಈ ಸರ್ಟಿಫಿಕೇಟ್ನಾಗ ನಾನು ಏನೋ ಬರೆಸಿದ್ರೆ ನನಗೇನೋ ಆಗ್ತದೇನೋ, ಈ ನಾವು ಮಾಡ್ತಕ್ಕಂಥ ಸೆನ್ಸಸ್ಗೆ ಮತ್ತು ನಿಮ್ಮ ಯಾವುದೋ ಹಿಂದೆ ಇರ್ತಕ್ಕಂಥ ಸರ್ಟಿಫಿಕೇಟ್ ಹಂಗಿತ್ತು ನಾನು ಹಿಂಗೆ ಬರೆಸ್ಬೇಕೇನೋ, ಅಥವಾ ಬರೆಸಿದ್ರೆ ನನ್ನ ಮಕ್ಕಳಿಗೆ ಮುಂದೆ ನೌಕರಿ ಸಿಗ್ತದೆ ಇಲ್ಲ, ಇದಕ್ಕೆ ಯಾವುದೂ ಸಂಬಂಧ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನೀವು ಇದು ಕೇವಲ ನಮ್ಮಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಜಾತಿಗಳು ಯಾವ್ಯಾವಿದೆ, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಜಾತಿಗಳು ಯಾವ್ಯಾವಿದೆ, ಮತ್ತು ಯಾವ್ಯಾವ ಜಾತಿ ಜನಸಂಖ್ಯೆ ಎಷ್ಟು ಅಂತ ತಿಳ್ಕೊಂಡು ಒಂದು ಡಾಟಾನ ಸರ್ಕಾರ ಹಿಂದೆ ಮಾಡಿರ್ತಕ್ಕಂಥದ್ದು ಕೆಲವು ಲೋಪಗಳಾಗಿದೆ. ಆ ಲೋಪ ಸರಿಪಡಿಸಲಕ್ಕ ಹಿಂದೆ ಕಾಂತರಾಜ್ ಆಯೋಗ ಅಂತ ತಿಳ್ಕೊಂಡು ಜಾತಿಗಣತಿ ಬಗ್ಗೆ ಗೊಂದಲ ಬೇಡ. ನಿಮ್ಮ ಮಾಹಿತಿಯಿಂದ ಯಾವುದೇ ಶೈಕ್ಷಣಿಕ ಹಾಗೂ ಉದ್ಯೋಗ ಅವಕಾಶಗಳನ್ನು ನೀವು ವಂಚಿತರಾಗುವುದಿಲ್ಲ. ಹಾಗಾಗಿ ಸ್ಪಷ್ಟವಾಗಿ ಮಾಹಿತಿ ನೀಡಿ. ಶಾಸಕ ಶರಣಗೌಡ ಕಂದಕೂರ ಸೂಚನೆ. ತಾಲೂಕಿನಲ್ಲಿ ಗಣತಿದಾರರ 258 ಜನರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದಿದೆ. 13 ಜನರು ಮೇಲ್ವಿಚಾರಕರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದಿದೆ. ನಾನು ಮೊದಲನೇದಾಗಿ ಯಾರು ಗಣತಿದಾರರ ಆಯ್ಕೆ ಆಗಿದ್ದೀರಿ ತಮ್ಮೇಲೆ ನಮ್ಮ ರಾಜ್ಯದ ಮುಂದಿನ ದಿನಗಳಲ್ಲಿ ಸರ್ಕಾರ ಮಾಡ್ತಕ್ಕಂಥ ಯಾವುದೇ ಒಂದು ಕೆಲಸ, ಆ ಕೆಲಸಕ್ಕೆ ತಮ್ಮನ್ನ ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೆ. ತಮ್ಮ ಮೇಲೆ ಬಹಳ ಮಹತ್ತರವಾದ ಜವಾಬ್ದಾರಿ ಇರ್ತಕ್ಕಂಥದ್ದು. ಈ ಜವಾಬ್ದಾರಿಯಲ್ಲಿ ಯಾವುದೇ ಒಂದೇ ಥರದ್ದು ಲ್ಯಾಪ್ಸ್ ಆದರೆ ಅಥವಾ ಲೋಪ ಆದರೆ ಅದು ನಿಮ್ಗ ಬರಂಗಿಲ್ಲ, ಸರ್ಕಾರಕ್ಕಾಗಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ವ್ಯವಸ್ಥೆಗೆ ಒಂದು ಸ್ವಲ್ಪ ತಪ್ಪು ಸಂದೇಶ ಹೋಗ್ತಕ್ಕಂಥದ್ದಲ್ಲ. ಒಬ್ಬರೊಬ್ಬರಿಗೆ 150 ಮನೆಗೆಲ್ಲ ಹೋಗಿ ಬರಬೇಕು ಅಂತ ತಿಳ್ಕೊಂಡು ನಿನ್ನೆ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ರು. 60 ಪ್ರಶ್ನೆಗಳು. ಅದು ನಾವೀಗ ಟ್ರಯಲ್ ಮಾಡ್ಬೇಕು. ಈಗ ನೀವು ಇವತ್ತು ನಾಳೆ ಹೋಗಿ ಬಂದ ಮೇಲೆ ಗೊತ್ತಾಗುತ್ತೆ. ಒಂದು ಕುಟುಂಬಕ್ಕೆ ನೀವು ಹೋಗಿ ಬಂದ್ರೆ ಎಷ್ಟು ನಿಮಿಷಗಳಾಗತ್ತೆ ಅಂತ ತಿಳ್ಕೊಂಡು ನೀವು ಹೋಗಿ ಬಂದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಈ 7ನೇ ತಾರೀಕು ಮುಕ್ತಾಯ ಆಗ್ತದ ಅಥವಾ ಇದಕ್ಕೆ ಎಕ್ಸ್ಟೆಂಡ್ ಡೇಟ್ ಬೇಕಾಗ್ತದೆ. ಯಾಕಂದ್ರೆ ಈಗ ನಾವು ಸುಮ್ಮನೆ ಅಂದಾಜ ಮೇಲೆ ಒಂದು 5 ನಿಮಿಷನೋ 2 ನಿಮಿಷನೋ 3 ನಿಮಿಷ ಅಂತ ನಾವು ನಿಮ್ಮ ಮೇಲೆ ಹೇಳಿದೀವಿ. ನನಗೆ ತಿಳಿದ ಮಟ್ಟಿಗೆ ಕನಿಷ್ಠ ಅಂತಂದ್ರೆ ಬಹಳ ಸಮಯ, ಕನಿಷ್ಠ ಅಲ್ಲ ಬಹಳ ಅಂತಂದ್ರೆ ಸಮಯ ತಗಂತದಂತ ನಮ್ಗೆ ಅನಿಸ್ಲಿಕ್ಕತ್ತದ. ಆ ನಿಟ್ಟಿನಾಗೆ ಇವತ್ತಿನಿಂದ ತಾವು ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡಿ. ಯಾಕಂದ್ರೆ ಇದರಲ್ಲಿ ಬಹುತೇಕ ಜನ ಎಲ್ಲ ಜಾತಿ ವರ್ಗದವರು, ನಾನು ಒಂದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನಿಮ್ಗೆ ನೌಕರಿ ಬರ್ತಕ್ಕಂಥದ್ದಾಗಲಿ, ನಿಮ್ಮ ಮಕ್ಕಳಿಗೆ ನೌಕರಿ ಬರ್ತಕ್ಕಂಥದ್ದಾಗಲಿ, ಅಥವಾ ಮುಂದೆ ಈ ಸರ್ಟಿಫಿಕೇಟ್ನಾಗ ನಾನು ಏನೋ ಬರೆಸಿದ್ರೆ ನನಗೇನೋ ಆಗ್ತದೇನೋ, ಈ ನಾವು ಮಾಡ್ತಕ್ಕಂಥ ಸೆನ್ಸಸ್ಗೆ ಮತ್ತು ನಿಮ್ಮ ಯಾವುದೋ ಹಿಂದೆ ಇರ್ತಕ್ಕಂಥ ಸರ್ಟಿಫಿಕೇಟ್ ಹಂಗಿತ್ತು ನಾನು ಹಿಂಗೆ ಬರೆಸ್ಬೇಕೇನೋ, ಅಥವಾ ಬರೆಸಿದ್ರೆ ನನ್ನ ಮಕ್ಕಳಿಗೆ ಮುಂದೆ ನೌಕರಿ ಸಿಗ್ತದೆ ಇಲ್ಲ, ಇದಕ್ಕೆ ಯಾವುದೂ ಸಂಬಂಧ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನೀವು ಇದು ಕೇವಲ ನಮ್ಮಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಜಾತಿಗಳು ಯಾವ್ಯಾವಿದೆ, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಜಾತಿಗಳು ಯಾವ್ಯಾವಿದೆ, ಮತ್ತು ಯಾವ್ಯಾವ ಜಾತಿ ಜನಸಂಖ್ಯೆ ಎಷ್ಟು ಅಂತ ತಿಳ್ಕೊಂಡು ಒಂದು ಡಾಟಾನ ಸರ್ಕಾರ ಹಿಂದೆ ಮಾಡಿರ್ತಕ್ಕಂಥದ್ದು ಕೆಲವು ಲೋಪಗಳಾಗಿದೆ. ಆ ಲೋಪ ಸರಿಪಡಿಸಲಕ್ಕ ಹಿಂದೆ ಕಾಂತರಾಜ್ ಆಯೋಗ ಅಂತ ತಿಳ್ಕೊಂಡು ಮಾಡಿದ್ರು. ಸ್ವಲ್ಪ ತಾವು ಎಲ್ಲರೂ, ಯಾಕಂದ್ರೆ ಇವತ್ತು ನಡೀತಕ್ಕಂಥದ್ದು ರಾಜ್ಯ ಸರ್ಕಾರ, ಇದೇ ನಮಗೇನು ಅಂತಿಮವಾಗಿರಂಗಿಲ್ಲ. ಇದು ಹೈಕೋರ್ಟ್ ಆರ್ಡರ್ ಇದ್ದಾಗ ಈಗ ನಾಳೆ ಮಾರ್ಚ್ನಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಡ್ತಾರೆ, ಕೇಂದ್ರ ಸರ್ಕಾರದವರು ಮಾಡ್ತಾರೆ. ಹಾಗಾಗಿ ಸರ್ಕಾರಗಳು ಒಂದು ಇದ್ದಾಗ ಸಮೀಕ್ಷೆಗಳನ್ನು ಮಾಡ್ತಕ್ಕಂಥದ್ದು ಒಂದು ವಾಡಿಕೆ ಇದೆ, ಮತ್ತು ಅದು ಸುಪ್ರೀಂ ಕೋರ್ಟ್ ಆದೇಶ ಇದೆ. ಕೆಲವು ವರ್ಷಗಳಿಂದ ಮಾಡಿರ್ತಕ್ಕಂಥ ಗಣತಿಗೆ ಅಂತಂದರೆ ಸ್ವಲ್ಪ ಪೂರಕವಾಗಿ ಪರ ವಿರೋಧಗಳು ಬಂದಾಗ ಈಗ ಮತ್ತೊಮ್ಮೆ ಮಾಡ್ತಕ್ಕಂಥದ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹಿಂದೆ ಆಗಿರ್ತಕ್ಕಂಥದ್ದು ಮತ್ತೆ ಲೋಪಗಳು, ಲ್ಯಾಪ್ಸಸ್ಸು ಇವಾಗ ತಾವು ಯಾರು ಮಾಡಂಗಿಲ್ಲ ಅನ್ನೋ ವಿಶ್ವಾಸದಿಂದ ಸರ್ಕಾರ ಇವತ್ತು ತಮ್ಮ ಜವಾಬ್ದಾರಿ ಮಾಡಿಕೊಟ್ಟಿರ್ತಕ್ಕಂಥದ್ದಿದೆ. ಎಲ್ಲರೂ ಬಹಳ ಸ್ವಯಂಲಿಂದ, ಕೆಲವು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಜನಕ್ಕೆ ಗೊತ್ತಿಲ್ಲ, ಸೆನ್ಸಸ್ ಬರ್ತದಂತೆ ಇನ್ನು ಕೆಲವು ಜನಕ್ಕೆ ನಮ್ಮ ಜನಕ್ಕೆ ಗೊತ್ತಿಲ್ಲ. ಅದನ್ನು ತಿಳುವಳಿಕೆ ಇರತಕ್ಕಂಥದ್ದಾಗಲಿ, ಇದರಿಂದ ಭಾಳ ಜನ ಒಂದಿಷ್ಟು ಗಾಬರಿ ಕೊಟ್ಟಾರೆ. ನಾನು ಬರ್ಸಿದ್ರೆ ನನ್ನ ಮಕ್ಕಳ ನೌಕರಿ ಅದು ಯಾವುದಂತರದ್ದು ಏನೂ ಇಲ್ಲ ಅಂತ ತಾವು ಸ್ಪಷ್ಟನೆ ಕೊಟ್ಟು ಈ ಒಂದು ಜಾತಿ ಗಣತಿ ಏನು ಸರ್ಕಾರ ಒಂದು ನಿಗದಿತ ಸಮಯ ಏನು ಮಾಡಿದೆ, ಆ ಸಮಯದಾಗ ನಾನು ಒಂದು ಸರ್ಕಾರದ ಭಾಗ ಆಗಿ ಸಮಯದೊಳಗೆ ಎಂಬುದರೆ ಆದಷ್ಟು ಬೇಗ ಒಳ್ಳೆ ರೀತಿಯಲ್ಲಿ ಜನರಿಗೆ ತಿಳಿಯಿರ್ತಕ್ಕಂಥ ಕೆಲಸ ತಾವು ಮಾಡಬೇಕು. ನಿಮ್ಮೊಂದು ಮೊಬೈಲ್ ಆ್ಯಪ್ ಏನೋ ಮಾಡಿದ್ದಾರೆ, ಆ ಆ್ಯಪಲ್ಲಿಂದ ಸರ್ವರ್ ಪ್ರಾಬ್ಲಮ್ ಆಗ್ತದೆ ಗ್ರಾಮೀಣ ಪ್ರದೇಶದಾಗ ಹೋದಾಗ
ಇನ್ನು ಅದರಿಂದ ಏನೇನು ಕಥೆ ಅದು ನೋಡ್ಬೇಕು. ಯಾಕಂದ್ರೆ ಇವತ್ತು ಆರಂಭಗೊಂಡ ಮೇಲೆ ಒಂದು 2-3 ದಿನದಾಗ ಅದನ್ನೆಲ್ಲ ನಿಮಗೂ ಒಂದು ಕ್ಲಾರಿಟಿ ಬರ್ತದೆ. ಈ ಜಾತಿ ಗಣಿತದ್ದು ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಯಶಸ್ವಿಯಾಗಿ ಇದರಲ್ಲಿ ಭಾಗವಹಿಸ್ತಕ್ಕಂಥ ತಪ್ಪು ಎಲ್ಲರ ಹೆಚ್ಚಿನ ಪ್ರಯತ್ನ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ತರ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಈ ಸಮೀಕ್ಷೆಯಿಂದ ಏನಾದರೂ ಒಳ್ಳೇದಾಗ್ತದಂದ್ರೆ ಅದು ಮೊದಲಿಗೆ ಸಂತೋಷ ಪಡ್ತಕ್ಕಂಥವ್ನು ನಾನು ಅಂತ ತಿಳ್ಕೊಂಡು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಲ್ಪ ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ಸಂಯಮದಿಂದ ತಾಳ್ಮೆಯಿಂದ ಅಲ್ಲಿ ಹೋದಾಗ ಯಾವುದೋ ಒಂದು ಡಾಕ್ಯುಮೆಂಟ್ ಕೇಳಿದ್ರೆ ಅವ್ರ ಹತ್ರ ಒಂದು ಡಾಕ್ಯುಮೆಂಟ್ ಇರಂಗಿಲ್ಲ. ಆ ಡಾಕ್ಯುಮೆಂಟ್ ಇಲ್ದಾಗ ಅದು 60 ಪ್ರಶ್ನೆ ಕೇಳೋದು ನಿಲ್ಲಿಸ್ತೀರಾ ಅಥವಾ ಡಾಕ್ಯುಮೆಂಟ್ ತರೋವರೆಗೂ ವೇಟ್ ಮಾಡಬೇಕಾ? ಇದನ್ನ ನಿಮ್ಮಲ್ಲಿ ಕ್ಲಾರಿಟಿ ಬೇಕಿತ್ತು. ಆ ಕ್ಲಾರಿಟಿಗಳನ್ನ ಎಲ್ಲ ಕ್ಲಾರಿಟಿಗಳನ್ನ ತೆಗೆದುಕೊಂಡು ಹೋಗಿ ಯಶಸ್ವಿಗೊಳಿಸಲಿ ಅಂತ ತಿಳ್ಕೊಂಡು ಹೇಳಿ ಮತ್ತೊಮ್ಮೆ ತಹಸೀಲ್ದಾರ್ ಅವ್ರಿಗೂ ಮತ್ತು ಇಲಾಖೆ ಎಲ್ಲ ಅಧಿಕಾರಿಗಳಿಗೂ ತುಂಬ ಧನ್ಯವಾದ.